ಅಮೆರಿಕದ ಅಧ್ಯಕ್ಷರೆಲ್ಲರೂ ಯುದ್ಧದಾಯಿಗಳು. ಕಳೆದ ಫೆಬ್ರವರಿ 28ರಿಂದ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಶುರು ಮಾಡಿದ ಅಪ್ರಚೋದಿತ ದಾಳಿ ಅದೀಗ ಯಾರ ಸೋಲು ಯಾರ ಗೆಲುವು ಇಲ್ಲದೆ ಇಡೀ ಮಾನವ ಕುಲಕ್ಕೆ ಕಂಟಕಪ್ರಾಯವಾಗಿ ಪರಿಣಮಿಸಿಬಿಟ್ಟಿದೆ. ಇವತ್ತು ಪಾಕಿಸ್ತಾನಕ್ಕೆ ಆಗಮಿಸಿರುವ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಇರಾನಿನ ರಾಜಕೀಯ ಮುಖ್ಯಸ್ಥರುಗಳ ಜೊತೆಗೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮಾತುಕತೆಯನ್ನು ಆರಂಭಿಸಿದ್ದಾರೆ. ಆ ಮಾತುಕತೆಗಳ ಪರಿಣಾಮವೇನಾದೀತು? ಮಾತುಕತೆ ಫಲಪ್ರದವಾಗಿಬಿಟ್ಟು ಯುದ್ಧ ನಿಲ್ಲುತ್ತಾ? ಸದ್ಯ ನಿಲ್ಲಲಿ, ಯಾರ ಮಧ್ಯಸ್ಥಿಕೆ ಆದರೂ ಸರಿ, ಯುದ್ಧ ನಿಲ್ಲಲಿ. ನಮ್ಮ ಮನೆಗೆ ದಿನಬಳಕೆಯ ಗ್ಯಾಸ್ ಸಿಲಿಂಡರ್ LPG ಗ್ಯಾಸ್ ಸಿಲಿಂಡರ್ ಸಿಗುವಂತಾಗಲಿ, ನಮ್ಮ ಆಟೋ ರಿಕ್ಷಾ ಡ್ರೈವರ್ಗಳೆಲ್ಲ ಮತ್ತೆ ಬದುಕನ್ನು ಪುನರಾರಂಭ ಮಾಡೋ ಹಾಗಾಗಲಿ, ಮತ್ತೆಂದಿಗೂ ಕೂಡ ಪೆಟ್ರೋಲ್ ಡೀಸೆಲ್ ಕೊರತೆ ಆಗದಿರಲಿ, ಮತ್ತೊಮ್ಮೆ ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆ ಈ ರೀತಿ ಅಸ್ತವ್ಯಸ್ತವಾಗದಿರಲಿ ಅಂತ ಬರೀ ಭಾರತವಷ್ಟೇ ಏಕೆ ಎಲ್ಲ ರಾಷ್ಟ್ರಗಳ ಜನಸಾಮಾನ್ಯರು ಮತ್ತು ಪ್ರಭುತ್ವದಲ್ಲಿರುವವರು ಕೂಡ ಬಯಸ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ, ಮೌನವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅದರಲ್ಲಿ ಇವತ್ತಿನ ಅಮೆರಿಕ ಅಧ್ಯಕ್ಷ, ಎರಡನೇ ಅವಧಿಗೆ ಬಂದಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರವೇ ಈ ರೀತಿ ಆಕ್ರಮಣಕಾರಿ ಪ್ರವೃತ್ತಿಯ ಯುದ್ಧದಾಯಿ ಅಧ್ಯಕ್ಷರ, ಅಥವಾ ಅಮೆರಿಕದಲ್ಲಿ ಆರಂಭದಿಂದ ಕೂಡ ಈ ಯುದ್ಧ ಪರಂಪರೆ ನಿರಂತರವಾಗಿ ಸಾಗಿ ಬಂದಿದೆಯಾ? ಚರಿತ್ರೆಯನ್ನು ಕದಿಕ್ಕೆ ನೋಡಿದರೆ ನಾವು ತುಂಬ ಹಿಂದಿನ ಚರಿತ್ರೆಗೆ ಹೋಗೋದು ಬೇಡ. ಅಮೆರಿಕದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆದಿತ್ತು, ನಾಗರಿಕ ಹಕ್ಕುಗಳಿಗಾಗಿ ಹೋರಾಟ ನಡೆದಿತ್ತು. ಅಬ್ರಹಾಂ ಲಿಂಕನ್ ಅವರು ಮೊಟ್ಟ ಮೊದಲ ಬಾರಿಗೆ ಕರಿಯರ ನಾಗರಿಕ ಹಕ್ಕುಗಳಿಗಾಗಿ ಅವರ ಗುಲಾಮಗಿರಿಯಿಂದ ಬಿಡಿಸೋದಕ್ಕಾಗಿ ಒಂದು ನಾಗರಿಕ ಯುದ್ಧಕ್ಕೆ ಚಾಲನೆ ಕೊಟ್ಟಿದ್ದರು. ಅದು ಬಿಟ್ಬಿಟ್ರೆ 20ನೇ ಶತಮಾನದ 2ನೇ ದಶಕದಲ್ಲಿ ನಡೆದ ಮೊದಲ ಮಹಾಯುದ್ಧದಲ್ಲಿ ವೂಡ್ರೋ ವಿಲ್ಸನ್ ಅಧ್ಯಕ್ಷರಾಗಿದ್ದರು. 4 ವರ್ಷಗಳ ಕಾಲ ನಡೆದ ಈ ಭಯಾನಕ ಯುದ್ಧ 1914ರಿಂದ 1918ರ ಅಂತ್ಯದವರೆಗೆ ನಡೆದ ಈ ಮೊದಲ ಮಹಾಯುದ್ಧದಲ್ಲಿ ಸುಮಾರು 1ರಿಂದ 1.5 ಕೋಟಿ ಜನ ಸತ್ರು ಅಂತ, ನಾಗರಿಕರು ಮತ್ತು ಸೈನಿಕರು ಬಲಿಯಾದರು ಅಂತಂದ್ಬಿಟ್ಟು ದಾಖಲೆಗಳು ಹೇಳುತ್ತವೆ. ಅದಾದ ನಂತರ 2ನೇ ಮಹಾಯುದ್ಧ, ಅದು ಜರ್ಮನಿಯ ಹಿಟ್ಲರ್ ಪ್ರಚೋದಿಸಿದ ದಾಳಿ. 1939ರಿಂದ 1945ರ ಆಗಸ್ಟ್ 6 ಮತ್ತು 9ಕ್ಕೆ ಮುಕ್ತಾಯಗೊಂಡ ಈ 2ನೇ ಮಹಾಯುದ್ಧದ ಕಾಲದಲ್ಲಿ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಮೆರಿಕದ ಅಧ್ಯಕ್ಷರಾಗಿದ್ದರು. ಆಗ ರಷ್ಯಾದ ಮುಖ್ಯಸ್ಥ ಸ್ಟಾಲಿನ್ ಕೂಡ ಸೇರಿಕೊಂಡಿದ್ದರು, ಬ್ರಿಟನ್ನ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ಕೂಡ ಇದ್ದರು. ಈ ರೀತಿ 5 ರಾಷ್ಟ್ರಗಳ ಮೈತ್ರಿಕೂಟ ಅವತ್ತಿನ ಜಗತ್ತಿನ ಶತ್ರುಗಳಾಗಿ ಪರಿಣಮಿಸಿದ್ದ ಜರ್ಮನಿ ಮತ್ತು ಜಪಾನ್ ವಿರುದ್ಧ ಭಯಂಕರ ಯುದ್ಧವನ್ನು ನಡೆಸಿದರು. 5ರಿಂದ 10 ಕೋಟಿ ಎಲ್ಲ ರಾಷ್ಟ್ರಗಳು ಸೇರಿ ಒಟ್ಟು 5ರಿಂದ 10 ಕೋಟಿ ಜನ ಪ್ರಾಣತ್ಯಾಗ ಮಾಡಿದರು ಅಂತ ವರದಿಗಳು ಹೇಳುತ್ತೆ. ಈ ಭೀಕರ ಮಹಾಯುದ್ಧ ಅಂತ್ಯಗೊಂಡಿದ್ದು ಕೂಡ ಅತ್ಯಂತ ಭಯಾನಕ ರೀತಿಯಲ್ಲೇ ಆಗಸ್ಟ್ 6 ಮತ್ತು ಆಗಸ್ಟ್ 9, 1945ರಂದು ಅಮೆರಿಕದ 2 ಯುದ್ಧ ವಿಮಾನಗಳು ಜಪಾನಿನ ಹಿರೋಸಾಕಿ ಮತ್ತು ನಾಗಾಸಾಕಿ ನಗರಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಅಣ್ವಸ್ತ್ರ ಬಾಂಬ್ಗಳನ್ನು ಎಸೆದರು. ಆಟಮ್ ಬಾಂಬ್ ಪ್ರಯೋಗ ಮಾಡಿದಾಗ ಲಕ್ಷಾಂತರ ಮಂದಿ ಆವತ್ತು ಸತ್ತಿದ್ದೇ ಅಷ್ಟೇ ಅಲ್ಲ, ಅವೆರಡೂ ನಗರಗಳು ಸರ್ವನಾಶವಾಗಿಬಿಟ್ವು. ಆವತ್ತು ಶುರುವಾದ ರೇಡಿಯೋ ವಿಕಿರಣದ ಒಂದು ಯಾತನೆಯಿಂದ ಇವತ್ತಿನ ತಲೆಮಾರಿನವರು ಕೂಡ ಬಳಲು ಆಗಿಬಿಟ್ಟಿದೆ. ವಂಶಪಾರಂಪರ್ಯವಾಗಿ ಆ ವಿಕಿರಣದ ರೇಡಿಯೇಷನ್ ಎಫೆಕ್ಟ್ ಅದು ವಂಶಪಾರಂಪರ್ಯವಾಗಿ ಅದು ಸಾಗಿ ಬಂದಿದ್ದರಿಂದ ಇವತ್ತಿಗೂ ಕೂಡ ಹಿರೋಶಿಮಾ ಮತ್ತು ನಾಗಾಸಾಕಿಯ ಜನ ಪೂರ್ತಿಯಾಗಿ ಚೇತರಿಸ್ಕೊಂಡಿಲ್ಲ. ಆದರೆ ಜಪಾನಿನ ನಾಗರಿಕರೆಲ್ಲರೂ ಕೂಡ ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ಬಿಟ್ರು. ಅನಿವಾರ್ಯವಾಗಿ ಅಮೆರಿಕದ ದಾಸ್ಯದಲ್ಲೇ ಬದುಕುವ ಹಾಗಾಯಿತು. ಆದರೆ ಯುದ್ಧವನ್ನು ಬಿಟ್ಟರೆ ಉಳಿದಂತೆ ತಮ್ಮ ಕ್ರಿಯಾಶೀಲತೆ, ಉದ್ಯಮಶೀಲತೆ ಮತ್ತು ಸಾಂಸ್ಕೃತಿಕ ಎಚ್ಚರದಿಂದಾಗಿ ಜಪಾನ್ ದೇಶ ಮತ್ತೆ 2 ದಶಕಗಳಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ಮತ್ತು ಕ್ರಿಯಾಶೀಲ ಹಾಗೂ ಉದ್ಯಮಶೀಲ ರಾಷ್ಟ್ರವಾಗಿ ಪರಿಗಣಿಸಿಬಿಡ್ತು. ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮತ್ತು ಆಟೋಮೊಬೈಲ್ ಉತ್ಪಾದನಾ ಕ್ಷೇತ್ರದಲ್ಲಿ ಜಪಾನ್ ಎಲ್ಲ ಕಾಲದಲ್ಲೂ ತನ್ನ ಬ್ರ್ಯಾಂಡ್ಗಳನ್ನು ಪ್ರಪಂಚದಾದ್ಯಂತ ಜನಪ್ರಿಯಗೊಳಿಸ್ಬಿಡ್ತು. ಅದರಲ್ಲಿ ತನ್ನದೇ ಆದ ಸ್ವಂತ ಮಿಲಿಟರಿ ವ್ಯವಸ್ಥೆ ಇಲ್ಲ. ಜರ್ಮನಿ ಮತ್ತು ಜಪಾನ್ ಎರಡೂ ಕೂಡ 2ನೇ ಮಹಾಯುದ್ಧದಲ್ಲಿ ನಡೆಸಿದ ಅವಾಂತರಗಳಿಂದಾಗಿ ತಾವೇ ತಮ್ಮ ಮೇಲೆ ಸಂಚಕಾರ ತಂದುಕೊಟ್ಟು, ತಮ್ಮ ಸ್ವಾತಂತ್ರ್ಯಕ್ಕೆ ಸಂಚಕಾರ ತಂದುಕೊಟ್ಟು, ಅದಾದ ನಂತರ 1951ರಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದ ಹ್ಯಾರಿ ಟ್ರೂಮನ್ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ನಡುವೆ ಯುದ್ಧಕ್ಕೆ ಕಾರಣರಾದರು. ನಾರ್ತ್ ಕೊರಿಯಾವನ್ನು ಸೋವಿಯತ್ ಯೂನಿಯನ್ ನೇತೃತ್ವದ ಕಮ್ಯುನಿಸ್ಟ್ ಬಣ ಆಕ್ರಮಿಸಿಕೊಂಡಿತ್ತು. ಅವರು ದಕ್ಷಿಣ ಕೊರಿಯಾದ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ದಕ್ಷಿಣ ಕೊರಿಯಾದ ಪರ ನಿಂತು, ಹೀಗಾಗಿ ಅದೇ ಸಂದರ್ಭದಲ್ಲಿ ವಿದ್ಯುಕ್ತವಾಗಿ ಕೋಲ್ಡ್ ವಾರ್ ತೀರಾ 1990ರ ದಶಕದ ಆರಂಭದವರೆಗೂ ಸಾಗಿ ಬಂದ 3 ದಶಕಗಳ ಉದ್ದದ ಈ ಸೋವಿಯತ್ ರಷ್ಯಾ ನೇತೃತ್ವದ ಕಮ್ಯುನಿಸ್ಟ್ ಬಣ ಮತ್ತು ಅಮೆರಿಕ ನೇತೃತ್ವದ ಬಂಡವಾಳಶಾಹಿ
ಪ್ರಜಾಪ್ರಭುತ್ವವಾದಿ ರಾಷ್ಟ್ರಗಳ ನಡುವಿನ ಬಣಗಳ ನಡುವಿನ ಆ ಶೀತಲ ಸಮರ ನಿರಂತರವಾಗಿ ಸಾಗಿಬಂತು. ಇದು ಹೇಳಲಿಕ್ಕೆ ಕೋಲ್ಡ್ ವಾರ್ ಆದರೂ ಕೂಡ ವಾಸ್ತವಿಕವಾಗಿ ಇದು ಕೂಡ ವಿವಿಧ ರಾಷ್ಟ್ರಗಳ ಮೇಲೆ ಅಮೇರಿಕ ಮತ್ತು ಸೋವಿಯತ್ ಬಣಗಳು ನಡೆಸಿದ ಆಕ್ರಮಣಕಾರಿ ಮಿಲಿಟರಿ ಕಾರ್ಯಾಚರಣೆಗಳೇ ಆಗಿದ್ವು. ಈ ಹ್ಯಾರಿ ಟ್ರೂಮನ್ ಶುರು ಮಾಡಿದ ಕೊರಿಯನ್ ವಾರ್, ಅದಾದ ನಂತರ 1954ರಲ್ಲಿ ಆಯ್ಕೆಗೊಂಡ ಡ್ವೈಟ್ ಐಸನ್ಹಾವರ್ ವಿಯೆಟ್ನಾಂ ಮೇಲೆ ಮಿಲಿಟರಿ ಕಾರ್ಯಾಚರಣೆಯನ್ನು ಶುರು ಮಾಡಿದರು ಮಹಾಶಯ. 1955ರಿಂದ 1975ರವರೆಗೆ 20 ವರ್ಷಗಳ ಕಾಲ ಆ ವಿಯೆಟ್ನಾಂನಂಥ ಬಡರಾಷ್ಟ್ರದ ಮೇಲೆ ಈ ದೈತ್ಯ ಶಕ್ತಿ ಅಮೇರಿಕ ನಿರಂತರವಾಗಿ ಯುದ್ಧ ಮಾಡ್ತಾ ಬಂತು. ಆರಂಭದಲ್ಲಿ ಸಣ್ಣ ಪುಟ್ಟ ಮಿಲಿಟರಿ ಕಾರ್ಯಾಚರಣೆಗಳು ನಡೀತಾ ಇದ್ವು. ಅದಾದ 1962ರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಜಾನ್ ಎಫ್ ಕೆನಡಿಯನ್ನು ಶಾಂತಿದೂತ ಅಂತ ನಾವೆಲ್ಲ ನೆನಪಿಸ್ಕೊಳ್ತೇವೆ. ಕರಿಯರ ಹಕ್ಕುಗಳಿಗಾಗಿ ಅತ್ಯಂತ ಉದಾತ್ತವಾದ ನಿಲುವನ್ನು ತಾಳಿದ್ರು. ಅವರ ಹಕ್ಕುಗಳ ಪರವಾಗಿ ಅನೇಕ ಸಂವಿಧಾನಾತ್ಮಕ ತಿದ್ದುಪಡಿಗಳನ್ನು ತಂದರು. ಅವರಿಂದ ಪ್ರೇರಣೆ ಪಡ್ಕೊಂಡ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಅಮೇರಿಕದ ಕರಿಯರ್ಗೆ ಒಂದು ಸ್ವಾಭಿಮಾನ ಮತ್ತು ಸ್ವಂತಿಕೆಯ ಒಂದು ಅಸ್ತಿತ್ವವನ್ನು ತಂದುಕೊಟ್ಟರು. ಅದೆಲ್ಲ ಓದ್ತಾ ಇದ್ದೀವಿ ನಿಜ. ಜಾನ್ ಕೆನಡಿ ಕೂಡ ವಿಯೆಟ್ನಾಂನಲ್ಲಿ ಅಮೇರಿಕದ ಸೇನಾಪಡೆಗಳ ಸಂಖ್ಯಾಬಲ ಹೆಚ್ಚಲಿಕ್ಕೆ ಕಾರಣರಾದರು. ಕೆನಡಿ ಅವ್ರಿಗೆ ಇತರ ಕಾರಣಗಳಿಂದ ಅಲ್ಲಿನ ಜನ ಕೊಂದಾಕಿದರು. ಅವರ ಸಹೋದರ ಮತ್ತೊಂದು ಅವಧಿಗೆ ಅಧ್ಯಕ್ಷ ಚುನಾವಣೆಗೆ ಟಿಕೆಟ್ಗಾಗಿ ಪ್ರಯತ್ನಿಸ್ತಾ ಇದ್ದ ಅವರ ಸಹೋದರ ರಾಬರ್ಟ್ ಕೆನಡಿ ಅವರು ಅಟಾರ್ನಿ ಜನರಲ್ ಆಗಿದ್ದರು. ಅವ್ರನ್ನೂ ಕೂಡ ಕೊಂದು ಹಾಕಿಬಿಟ್ರು ಅಮೇರಿಕದ ಒಂದು ಶಕ್ತಿ ಪಟ್ಟಭದ್ರ ಹಿತಾಸಕ್ತಿಗಳು. ಕೆನಡಿ ಕೂಡ ಆ ವಿಯೆಟ್ನಾಂ ಯುದ್ಧಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದರು. ಅವರ ಉತ್ತರಾಧಿಕಾರಿಗೆ ಹಠಾತ್ತನೆ ಅವರ ಅಕಾಲಿಕ ಹತ್ಯೆಯಿಂದಾಗಿ ಅಧಿಕಾರ ವಹಿಸಿಕೊಂಡ ಉಪಾಧ್ಯಕ್ಷ ಲಿಂಡನ್ ಜಾನ್ಸನ್ ವಿಯೆಟ್ನಾಮದ ಮೇಲೆ ವಿದ್ಯುಕ್ತವಾಗಿ ಪೂರ್ಣ ಪ್ರಮಾಣದ ದಾಳಿಯನ್ನು ಶುರು ಮಾಡಿದ್ದು 1964ರಲ್ಲಿ. ಆ ವಿಯೆಟ್ನಾಂ, ದಕ್ಷಿಣ ವಿಯೆಟ್ನಾಂ ಮತ್ತು ಉತ್ತರ ವಿಯೆಟ್ನಾಂ ಅಲ್ಲೂ ಕೂಡ ಹೀಗೆ ಕಮ್ಯುನಿಸ್ಟ್ ಬಣ ಮತ್ತು ಕಮ್ಯುನಿಸ್ಟ್ ವಿರೋಧಿ ಬಂಡವಾಳಶಾಹಿ ಪ್ರಜಾಪ್ರಭುತ್ವವಾದಿ ರಾಷ್ಟ್ರಗಳ ಬಣ. ಈ ಬಣ ಯುದ್ಧದಲ್ಲಿ ದಕ್ಷಿಣ ವಿಯೆಟ್ನಾಂ ಪರ ಅಮೇರಿಕ ನಿಂತ್ಕೊಂಡ್ರೆ, ಉತ್ತರ ವಿಯೆಟ್ನಾಂ ಪರ ಸೋವಿಯತ್ ಲ್ಯಾಂಡ್, ಆವತ್ತಿನ ಸೋವಿಯತ್ ಒಕ್ಕೂಟದ ಕಮ್ಯುನಿಸ್ಟ್ ರಕ್ಷಣಾ ಪಡೆಗಳು ಯುದ್ಧದಲ್ಲಿ ಪಾಲ್ಗೊಂಡಿದ್ವು. ಅದೇನೇ ಇರಲಿ, ಇದರಲ್ಲಿ ಬಲಿಪಶುಗಳಾದವರು ಆ ವಿಯೆಟ್ನಾಂನ ಬಡ ಜನರೇ. ಸುಮಾರು 30,000 ಜನ ವಿಯೆಟ್ನಾಂ ನಾಗರಿಕರ ಹತ್ಯೆಗೆ ಕಾರಣವಾದ ಈ ಮಹಾಸಮರ ರಿಚರ್ಡ್ ನಿಕ್ಸನ್ ಅಧ್ಯಕ್ಷರಾದ ಮೇಲೆ 1973ರ ಅವಧಿಯಲ್ಲಿ ಅವರು ವಿಯೆಟ್ನಮೈಸೇಷನ್ ಅಂತ ಕರೆದರು. ಇವತ್ತು ಯಾವ ರೀತಿ ಹುಂಬತನದಿಂದ ಇರಾನ್ ನಾಗರಿಕತೆಯನ್ನೇ ನಾನು ನಾಶ ಮಾಡ್ತೇನೆ ಅಂತ ಹೊರಟರು ಡೊನಾಲ್ಡ್ ಟ್ರಂಪ್, ಅದೇ ರೀತಿ ಅವರು ಹಾಗೆ ಅಂದ್ಕೊಂಡಿದ್ರು. ಲಿಂಡನ್ ಜಾನ್ಸನ್ ವಿಯೆಟ್ನಾಂನ ನಿರ್ನಾಮ ಮಾಡಿಬಿಡ್ತೀವಿ, ಕಮ್ಯುನಿಸ್ಟನ್ನು ಮೂಲೋತ್ಪಾಟನೆ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡಿದ್ರು. ಹಾಗಾಗಲಿಲ್ಲ. ಅಲ್ಲಿನ ಜನರ ಆ ಇಚ್ಛಾಶಕ್ತಿ, ರಾಷ್ಟ್ರಪ್ರೇಮ ಮತ್ತು ಹೋರಾಡುವ ಛಲ. ಅಮೇರಿಕದವರು ಆಗ ನ್ಯಾಪಾಮ್ ಬಾಂಬ್ ಅಂತ ಒಂದು ಕೆಮಿಕಲ್ ಬಾಂಬ್ನ ಬಳಸ್ತಾಯಿದ್ರು. ಆ ಬಾಂಬ್ ತಗಲಿದ್ರೆ ಇಡೀ ಮನುಷ್ಯರ ದೇಹವೇ ಸುಟ್ಟು ಭಸ್ಮವಾಗಿಬಿಡ್ತಾಯಿತ್ತು, ಜ್ವಾಲೆಗಳು ಮೇಲಿಡ್ತಾಯಿತ್ತು. ಆ ಅವಧಿಯಲ್ಲಿ ಸುಪ್ರಸಿದ್ಧ ನ್ಯೂಯಾರ್ಕ್ನ ಟೈಮ್ ಪತ್ರಿಕೆ, ಟೈಮ್ ಮ್ಯಾಗಝೈನ್ ತನ್ನ ಮುಖಪಟದಲ್ಲಿ ಒಬ್ಬ ಬೌದ್ಧ ಸನ್ಯಾಸಿ ಆ ನ್ಯಾಪಾಮ್ ಬಾಂಬ್ ದಾಳಿಯೊಳಗಾಗಿ ತನ್ನ ಮೈ ಮೇಲೆ ಇಳುತ್ತಿದ್ದ ಬೆಂಕಿಯ ಜ್ವಾಲೆಗಳ ಸಮೇತ ಓಡಿ ಬರ್ತಾ ಇದ್ದ ದೃಶ್ಯವನ್ನು ಇವತ್ತಿಗೂ ನಮ್ಮ ಸ್ಮೃತಿ ಪಟಲದಲ್ಲಿ ಹೆಪ್ಪುಗಟ್ಟಿದಂತಿದೆ. ಆ ವಿಯೆಟ್ನಾಂ ಯುದ್ಧದಲ್ಲಿ ಸುಮ್ಮನೆ ಕೈ ಹಾಕ್ಕೊಂಡು ಅಮೇರಿಕ ಮುಖಭಂಗ ಅನುಭವಿಸ್ಬಿಟ್ಟು ಕಾಲು ಕೀಳಬೇಕಾಗಿ ಬಂತು. 73ರಲ್ಲಿ ಆ ತೀರ್ಮಾನ ತೊಗೊಂಡ್ರು, ಅದು ಕಾರ್ಯಗತಗೊಂಡಿದ್ದು 75ರಲ್ಲಿ. ಆ ರಿಚರ್ಡ್ ನಿಕ್ಸನ್ ಕೂಡ ಮಹಾ ಕುತಂತ್ರಿ ಅಧ್ಯಕ್ಷ. ಆತ ಕೊನೆಗೂ ಪದವಿ ತ್ಯಾಗ ಮಾಡಬೇಕಾಗಿ ಬಂದಿತ್ತು ಇಂಪೀಚ್ಮೆಂಟ್ ಕಾರಣದಿಂದಾಗಿ. ವಾಟರ್ಗೇಟ್ ಹಗರಣ, ಅಮೇರಿಕದ ಇಬ್ಬರು ವಾಷಿಂಗ್ಟನ್ ಪೋಸ್ಟ್ನ ಆ ದಿನಪತ್ರಿಕೆಯ ಇಬ್ಬರು ವರದಿಗಾರರು ಈತ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಎದುರಾಳಿಗಳ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಆ ವಾಟರ್ಗೇಟ್ ಹಗರಣ, ಅದರ ಕಾರಣದಿಂದಾಗಿ ಅವರು ಪದವಿ ತ್ಯಾಗ ಮಾಡಬೇಕಾಗಿ ಬಂತು. ಇದೇ ರಿಚರ್ಡ್ ನಿಕ್ಸನ್ 1971ರಲ್ಲಿ ಭಾರತ ಸರ್ಕಾರ, ಇಂದಿರಾ ಗಾಂಧಿ ನೇತೃತ್ವದ ಭಾರತ ಸರ್ಕಾರ ಬಾಂಗ್ಲಾದೇಶ್ ವಿಮೋಚನಾ ಸಮರದಲ್ಲಿ ಅನಿವಾರ್ಯವಾಗಿ ಪಾಲ್ಗೊಂಡಾಗ ಅಮೇರಿಕದ ಅಣ್ವಸ್ತ್ರ ಸಜ್ಜಿತ 7th ಫ್ಲೀಟ್ ಅನ್ನೋ ಒಂದು ನೇವಿ ಹಡಗನ್ನು ಹಿಂದೂ ಮಹಾಸಾಗರದ ತಂದು ನಿಲ್ಲಿಸ್ಬಿಟ್ಟು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡಿದ್ರು ರಿಚರ್ಡ್ ನಿಕ್ಸನ್. ಅದಕ್ಕೆ ಎದೆಗುಂದದೆ ಇಂದಿರಾ ಗಾಂಧಿಯವರು ಆವತ್ತಿನ ನಮ್ಮ ಸೇನಾ ದಂಡನಾಯಕ ಜನರಲ್ ಮಾಣಿಕ್ ಶಾ ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದರಿಂದ ಡಿಸೆಂಬರ್ 3ರಿಂದ ಡಿಸೆಂಬರ್ 16, 13 ದಿವಸದಲ್ಲಿ ಆ ಬಾಂಗ್ಲಾ ವಿಮೋಚನಾ ಸಮರ ಮುಗಿದೋಗ್ಬಿಡ್ತು. ಭಾರತ ಪ್ರಚಂಡ ಗೆಲುವನ್ನು ಸಾಧಿಸ್ತು. ಪಾಕಿಸ್ತಾನ ಒಡೆದೋಯ್ತು. ಅತೀವವಾದ ಮುಖಭಂಗವನ್ನು ಅನುಭವಿಸಬೇಕಾಗುವಂತು ಪಾಕಿಸ್ತಾನ. ಸೊ ಅವತ್ತು ಕೂಡ ರಿಚರ್ಡ್ ನಿಕ್ಸನ್ ಪಾಕಿಸ್ತಾನ ಪರವೇ ಇದ್ದರು. ಆಮೇಲೆ ಇವರೆಲ್ಲ ಅಧ್ಯಕ್ಷರುಗಳು, ಡ್ವೈಟ್ ಐಸನ್ಹಾವರ್ ಆಗಲಿ, ಜಾನ್ ಕೆನಡಿ ಆಗಲಿ, ತದನಂತರ ಲಿಂಡನ್ ಜಾನ್ಸನ್ ಆಗಲಿ, ಇವರೆಲ್ಲ ಭಾರತ ಪಾಕಿಸ್ತಾನದ ಯುದ್ಧ ನಡೆದಾಗಲೆಲ್ಲ ಪಾಕಿಸ್ತಾನವನ್ನು ಆಳ್ತಾ ಇದ್ದ ಮಿಲಿಟರಿ ಸರ್ವಾಧಿಕಾರಿಗಳು
ಮೊದಲು ಜನರಲ್ ಅಯೂಬ್ ಖಾನ್, ತದನಂತರ ಜನರಲ್ ಯಾಹ್ಯಾ ಖಾನ್, ತದನಂತರ ಜನರಲ್ ಜಿಯಾ ಉಲ್ ಹಕ್. ಈ ಮಿಲಿಟರಿ ಸರ್ವಾಧಿಕಾರಿಗಳ ಪರವೇ ನಿಂತರೆ ಹೊರತು ಆವತ್ತೂ ಕೂಡ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದ ಭಾರತದ ಪರ ನಿಲ್ಲೇ ಇಲ್ಲ. ಸಂಕಷ್ಟ ಬಂದಾಗಲೆಲ್ಲ ಅಮೇರಿಕದಲ್ಲೂ ಪಾಕಿಸ್ತಾನ ಪರವೇ ಇತ್ತು ಹೊರತು ಭಾರತದ ಪರ ಅಲ್ಲ. ಇವತ್ತು ಮೋದಿಯವ್ರನ್ನ ಅಪಹಾಸ್ಯ ಮಾಡ್ತಿರೋರು ಅರ್ಥ ಮಾಡ್ಕೊಳ್ಬೇಕು. ಸ್ವತಃ ಜವಾಹರ್ಲಾಲ್ ನೆಹರೂರಂಥ ವಿಶ್ವವಿಖ್ಯಾತ ಮುತ್ಸದ್ದಿ ಇದ್ದಾಗಲೂ ಕೂಡ ಅಮೇರಿಕ ಭಾರತದ ಪರವಾಗಿ ನಿಲ್ಲೇ ಇಲ್ಲ. ಅಮೇರಿಕ ಭಾರತ ಚೈನಾ ಯುದ್ಧ ನಡೆದಾಗಲೂ ಕೂಡ ಅಮೇರಿಕದಲ್ಲೂ ಸ್ಪಷ್ಟವಾಗಿರಲೇ ಇಲ್ಲ. ಸ್ವತಃ ಜವಾಹರ್ಲಾಲ್ ನೆಹರು ಅವರೇ ಜರ್ಜರಿತರಾಗಿಬಿಟ್ರು. ಮಾವೋ ಸೆತುಂಗ್ ಮತ್ತು ಚೌವೆನ್ಲಾಯ್ ಚೀನಾದ ನಾಯಕರು ಅವರ ಬೆನ್ನಿಗೆ ಚೂರಿ ಹಾಕಿದರು. ಹಿಂದಿ ಚೀನಿ ಬಾಯಿ ಅಂದ್ಬಿಟ್ಟು ಎಕ್ದಮ್ ಆಕ್ರಮಣ ಮಾಡಿ ಭಾರತ ಸೇನೆ ತಯಾರಾಗಿರಲಿಲ್ಲ. ಭಾರತ ಸೇನೆಯನ್ನು ಸದೆಬಡಿದ್ರು. ಲಡಾಖ್ ಸುತ್ತಮುತ್ತಲಿನ ಪ್ರದೇಶವನ್ನು ಆಕ್ರಮಿಸ್ಕೊಂಡ್ಬಿಡ್ತು ಚೈನಾ. ಮುಂದೆ ಚೀನಾ ಪಾಕಿಸ್ತಾನ ಸಂಬಂಧ ವೃದ್ಧಿಗೊಳ್ತಾ ಬಂತು. ಅದಾದ ನಂತರ 80ರ ದಶಕದಲ್ಲಿ ರೊನಾಲ್ಡ್ ರೀಗನ್ ಅವರು ಮೊದಲು ಹಾಲಿವುಡ್ ನಟ ಆಗಿದ್ದರು, ಆಮೇಲೆ ಅಧ್ಯಕ್ಷರಾದರು. ಅವರು 1987ರಲ್ಲಿ ಲಿಬಿಯಾ ಮೇಲೆ ಮೊದಲ ಬಾರಿ ಏರ್ಫೋರ್ಸ್ ಬಾಂಬ್ ದಾಳಿಯನ್ನು ನಡೆಸಿಬಿಟ್ಟು ಲಿಬಿಯಾದಲ್ಲಿ ಕೂಡ ಏನೋ ಒಂದು ಬದಲಾವಣೆ ತರೋ ಪ್ರಯತ್ನ ಮಾಡಿದರು ರೊನಾಲ್ಡ್ ರೀಗನ್. ಅಷ್ಟೊತ್ತಿಗಾಗಲೇ 10 ವರ್ಷಗಳ ಕಾಲ ಅಫ್ಘಾನಿಸ್ತಾನ್ ರಾಷ್ಟ್ರ ಸೋವಿಯತ್ ಯೂನಿಯನನ್ನು ಕಪಿಮುಷ್ಟಿಯಲ್ಲಿತ್ತು. ಆ ಸೋವಿಯತ್ ಯೂನಿಯನನ್ನು ತೆರವುಗೊಳಿಸೋದಕ್ಕಾಗಿ ಇದೇ ಅಮೇರಿಕನ್ ಅಧ್ಯಕ್ಷರು ರೊನಾಲ್ಡ್ ರೀಗನ್ ಮತ್ತು ತದನಂತರದ ಉತ್ತರಾಧಿಕಾರಿಗಳು ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿದರು. ಈ ತಾಲಿಬಾನ್ಗಳೆಲ್ಲ ಹುಟ್ಟಿ ತರಬೇತಿ ಪಡ್ಕೊಂಡಿದ್ದೆ ಆ ಅವಧಿಯಲ್ಲಿ 80ರ ದಶಕದ ಉದ್ದಕ್ಕೂ ಕೂಡ ಈ ತಾಲಿಬಾನ್ಗಳನ್ನು ಬಳಸ್ಕೊಂಡ್ಬಿಟ್ಟು ಅಫ್ಘಾನಿಸ್ತಾನದಿಂದ ಸೋವಿಯತ್ ಒಕ್ಕೂಟದ ಸೇನೆ ತೆರವು ಮಾಡುವಂತೆ ಅದನ್ನು ಅಫ್ಘಾನಿಸ್ತಾನ ವಿಮೋಚನೆ ಮಾಡಲಿಕ್ಕೆ ಹೊರಟುಬಿಟ್ಟು 10 ವರ್ಷಗಳ ಸೋವಿಯತ್ ಆಕ್ರಮಣದ ನಂತರ ಅಮೇರಿಕ ಪ್ರಚೋದಿತ ಪ್ರಭುತ್ವ ಅಲ್ಲಿ ಅಸ್ತಿತ್ವಕ್ಕೆ ಬಂದ್ಬಿಡ್ತು ಅಫ್ಘಾನಿಸ್ತಾನದಲ್ಲಿ. ಈ ತಾಲಿಬಾನ್ಗಳ ಆರ್ಭಟ ಜಾಸ್ತಿ ಆಗಲಿ ಕೂಡ ಅಮೇರಿಕವೇ ಕಾರಣ. ಕೊನೆಗೆ ಆ ತಾಲಿಬಾನ್ಗಳನ್ನ ತೆರವು ಮಾಡಿಸ್ಲಿಕ್ಕೆ ಅಂತ ಸ್ವತಃ ಅಮೇರಿಕದ ಸೇನಾ ಪಡೆಗಳಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ಅಫ್ಘಾನಿಸ್ತಾನದಲ್ಲಿ. ಅದು ಕೂಡ ಅಪೂರ್ಣ ಯುದ್ಧವೇ. ಅಫ್ಘಾನಿಸ್ತಾನದಲ್ಲಿ ಏನಾದರೂ ಮತ್ತೆ ಪ್ರಜಾಪ್ರಭುತ್ವದ ಮರುಸ್ಥಾಪನೆ ಮಾಡಿದರು, ತಾತ್ಕಾಲಿಕವಾಗಿತ್ತು. ಮತ್ತೆ ಈ ಡೊನಾಲ್ಡ್ ಟ್ರಂಪ್ ಬರೋಷ್ಟೊತ್ತಿಗೆ ಅವರು ಅಮೇರಿಕದ ಪ್ರಜೆಗಳಿಗೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಸುಖ ಸುಮ್ಮನೆ ನಮ್ದು ಅಲ್ಲದ ಯುದ್ಧದಲ್ಲಿ ಹೋಗಿ ನಾವು ಸಿಕ್ಕಾಕೊಳ್ತಾ ಇದ್ದೀವಿ ನಿಲ್ಲಿಸಿ ಅಂತಂದಾಗ ತರಾತುರಿಯಲ್ಲಿ ಈ ಜೋ ಬೈಡೆನ್ ಕಾಲದಲ್ಲಿ ಅಮೇರಿಕ ಅಫ್ಘಾನಿಸ್ತಾನದಿಂದ ಕಾಲು ಕಿತ್ತು ಬಂದು ದಿಢೀರ್ನೇ ವಾಪಸ್ ಬಂದುಬಿಡ್ತು. ಅದನ್ನು ಮತ್ತೆ ವಾಪಸ್ ತಾಲಿಬಾನ್ಗಳ ಕೈಗೆ ವಾಪಸ್ ಬಂದುಬಿಟ್ಟಿದ್ದಾರೆ. ತಾಲಿಬಾನ್ನಲ್ಲಿರೋ ಸರ್ಕಾರ ಅದಕ್ಕೂ ಕೂಡ ಯಾವುದೇ ಪ್ರಜಾಪ್ರಭುತ್ವವಾದಿ ಸಂವೇದನೆಗಳೇ ಇಲ್ಲ. ತಮ್ಮದೇ ಆದ ಶರಿಯಾ ಕಾನೂನುಗಳ ಮೂಲಕ ಅಲ್ಲಿನ ಮಹಿಳೆಯರನ್ನ ಜನಸಾಮಾನ್ಯರನ್ನ ದಬ್ಬಾಳಿಕೆ ನಡೆಸಿ ತಮ್ಮ ಗುಲಾಮರಾಗಿಸ್ಬಿಟ್ಟಿದ್ದಾರೆ ಅಫ್ಘಾನಿಸ್ತಾನದ ತಾಲಿಬಾನ್ಗಳು. ಅಮೇರಿಕದ ಯುದ್ಧದ ಪರಿಣಾಮಗಳು ಇಂಥವೇ. ಮುಂದೆ 1990ರ ದಶಕದಲ್ಲಿ ಸೀನಿಯರ್ ಜಾರ್ಜ್ ಬುಷ್ ಅಧಿಕಾರಕ್ಕೆ ಬಂದರು, ಅಧ್ಯಕ್ಷರಾಗಿ ಬಂದರು. ಜಾರ್ಜ್ ಬುಷ್ ಮೊದಲ ಬಾರಿಗೆ ಇರಾಕ್ ಮೇಲೆ ದಾಳಿ ಮಾಡಿದ್ದೆ ಜಾರ್ಜ್ ಬುಷ್ ಸೀನಿಯರ್. ಯಾಕೆ ಅಂತಂದರೆ ಆ ಇರಾಕ್ನ ಮಿಲಿಟರಿ ಸರ್ವಾಧಿಕಾರಿ ಸದ್ದಾಮ್ ಹುಸೇನ್ ಕುವೆಟ್ನ ಆಕ್ರಮಣ ಮಾಡಿಬಿಟ್ಟಿದ್ದ. ತಮ್ಮ ನೆರೆ ರಾಷ್ಟ್ರ ಕುವೆಟ್ಟನ್ನು ಆಕ್ರಮಣ ಮಾಡಿಬಿಟ್ಟಿದ್ರು. ಆ ಕುವೆಟ್ಟನ್ನು ಲಿಬರೇಟ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ವಿಮೋಚನೆಗೋಸ್ಕರ ಇವರು ಇರಾಕ್ ಮೇಲೆ ದಾಳಿ ಮಾಡಿದರು. ದಾಳಿ ಮಾಡೋಕ್ಕೆ ಹೋಗ್ಬಿಟ್ಟು ಅಲ್ಲೇ ಸಿಕ್ಕಾಕೊಂಡ್ಬಿಟ್ರು. ಮುಂದೆ 10 ವರ್ಷಗಳ ಕಾಲ ಈ ಅಮೇರಿಕದ ಒತ್ತಡದಲ್ಲಿದ್ದ ಇರಾಕ್ ರಾಷ್ಟ್ರವೇ ಮುಂದೆ ಈ ಅಲ್ ಖೈದಾದಂಥ ಒಂದು ಭಯೋತ್ಪಾದಕ ಸಂಘಟನೆ, ಇಡೀ ವಿಶ್ವವನ್ನೇ ನಡುಗಿಸಿದ ಭಯೋತ್ಪಾದನೆ ಸಂಘಟನೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣವಾಯಿತು. ಅದರ ಪರಿಣಾಮವಾಗಿ 2001ರಲ್ಲಿ 9/11 ಸೆಪ್ಟೆಂಬರ್ 11ರಂದು ಅಮೇರಿಕದ 2 ಬೃಹತ್ ಸೌಧಗಳು, ಆ ವರ್ಲ್ಡ್ ಟ್ರೇಡ್ ಸೆಂಟರ್ ವಿಶ್ವ ವಾಣಿಜ್ಯ ಕೇಂದ್ರದ 2 ಬೃಹತ್ ಟವರ್ಗಳನ್ನು, ಬಹುಮಡಿ ಕಟ್ಟಡಗಳನ್ನು 2 ಯುದ್ಧ ವಿಮಾನಗಳು ಅಂದರೆ ಆತ್ಮಾಹುತಿ ಬಾಂಬರ್ಗಳು ಆ ವಿಮಾನವನ್ನು ಡಿಕ್ಕಿ ಹೊಡಿಸಿ ಅದನ್ನು 2ನ್ನು ಕೆಡವಿಬಿಟ್ರು. ಅಮೇರಿಕದ ಪ್ರತಿಷ್ಠೆಗೆ, ಅಮೇರಿಕ ತಾನೊಂದು ಸೂಪರ್ ಪವರ್, ಪ್ರಪಂಚದ ಹಿರಿಯಣ್ಣ ಅಂತ ಮೆರೀತಾ ಇದ್ದ ಅಮೇರಿಕದ ಸ್ವಾಭಿಮಾನಕ್ಕೆ, ಸ್ವಂತಿಕೆಗೆ, ಮಾನ ಮರ್ಯಾದೆಗೆ ದೊಡ್ಡ ಧಕ್ಕೆ ಬಂದದ್ದು, ದೊಡ್ಡ ಮಾರ್ಮಿಕವಾದ ಪೆಟ್ಟು ಕೊಟ್ಟಂತಾಗಿತ್ತು ಆ ಘಟನೆ. ಇದಕ್ಕಾಗಿ ಸೇಡು ತೀರಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಮತ್ತೆ 2000ರಲ್ಲಿ ಅಧ್ಯಕ್ಷರಾದ ಜಾರ್ಜ್ ಬುಷ್ ಜೂನಿಯರ್, ಈ ಸೀನಿಯರ್ ಜಾರ್ಜ್ ಬುಷ್ರ ಮಗ ಜೂನಿಯರ್ ಜಾರ್ಜ್ ಬುಷ್ ಅಧ್ಯಕ್ಷರಾಗಿದ್ದರು. ಅವರು ಮತ್ತೆ ಇರಾಕ್ ಮೇಲೆ ದಾಳಿ ಮಾಡಿದರು. ಈ ಬಾರಿ ಒಂದು ನಿರ್ಣಾಯಕ ಫಲಿತಾಂಶ ಬರಲಿ ಅಂತಂದ್ಬಿಟ್ಟು ಅಲ್ಲಿನ ಇರಾಕ್ ಅಧ್ಯಕ್ಷ ಸದ್ದಾಮ್ ಹುಸೇನ್ ಮೇಲೆ ಆತ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, ವಿನಾಶಕಾರಿ ಅಣ್ವಸ್ತ್ರಗಳನ್ನು ಹೊಂದಿದ್ದಾರೆ ಅನ್ನೋ ಆರೋಪ ಮಾಡಿಬಿಟ್ಟು ಅವ್ರ ಮೇಲೆ ದಾಳಿ ಮಾಡಿದರು. ಅವ್ರು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದಾಗ ಯಾವುದೋ ಒಂದು ಬೆಲದಲ್ಲಿ ಬಚ್ಚಿಟ್ಕೊಂಡಿದ್ದ ಸದ್ದಾಮ್ ಹುಸೇನ್ರನ್ನು ಹಿಡ್ಕೊಂಡು ಬಂದುಬಿಟ್ಟು ಜೈಲ್ಗೆ ಹಾಕಿದರು. ಅದಾದ ನಂತರ ಇನ್ ಕ್ಯಾಮ್ರಾ ವಿಚಾರಣೆ ನಡೆಸಿಬಿಟ್ಟು ಅವ್ರಿಗೆ ಗಲ್ಲು ಶಿಕ್ಷೆ ವಿಧಿಸಿ ಅವ್ರನ್ನ ಕೊಂದು ಹಾಕಿದರು. ಆದರೆ ಅಮೇರಿಕ ಜಯಗಳಿಸ್ತಾ ಇರಾಕ್ ಯುದ್ಧದಲ್ಲಿ ಇಲ್ಲ, ಅಲ್ಲೂ ಕೂಡ ಹಾಗೆ ಕಾಲು ಕಿತ್ತು ಹೊರಗೆ ಬಂದರು. ಆದರೆ
9/11 ಕಾರ್ಯಾಚರಣೆ, ವಿಶ್ವ ವಾಣಿಜ್ಯ ವರ್ಲ್ಡ್ ಟ್ರೇಡ್ ಸೆಂಟರ್ನ ಧ್ವಂಸ ಮಾಡಿದ್ದ ಆ ಇಡೀ ಕಾರ್ಯಾಚರಣೆ ರೂವಾರಿ ಒಸಾಮಾ ಬಿನ್ ಲ್ಯಾಡನ್, ಈ ಲಷ್ಕರ್ ಎ ತಾಯ್ಬಾ ಸಂಘಟನೆ ಪಿತಾಮಹ. ಆತ ಹೋಗಿ ಪಾಕಿಸ್ತಾನಲ್ಲಿ ಬಚ್ಚಿಟ್ಕೊಂಡಿದ್ದ. ಇವತ್ತು ಪಾಕಿಸ್ತಾನ ಪರಮ ಮಿತ್ರ ರಾಷ್ಟ್ರವಾಗಿಬಿಟ್ಟಿದೆ ಅಮೇರಿಕಕ್ಕೆ. ಅಮೇರಿಕಾದ ಮರ್ಯಾದೆ ಉಳಿಸ್ಲಿಕ್ಕೆ ಅವರು ಇವತ್ತು ಇರಾನ್ ಅಮೇರಿಕ ನಡುವೆ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಬಂದಿದೆಯಲ್ಲ ಪಾಕಿಸ್ತಾನ್. ಇದೇ ಪಾಕಿಸ್ತಾನ್ ಅವತ್ತು ಆ ಒಸಾಮಾ ಬಿನ್ ಲ್ಯಾಡನ್ಗೆ ರಕ್ಷಣೆ ಕೊಟ್ಟಿತ್ತು. ಅಲ್ಲಿ ಒಬತಾಬಾದ್ ಅನ್ನೋ ಒಂದು ಪ್ರದೇಶ, ಅಲ್ಲಿ ಮಿಲಿಟ್ರಿ ಕಂಟೋನ್ಮೆಂಟ್ನಲ್ಲಿ ಆತ ಬಚ್ಚಿಟ್ಕೊಂಡು ತಂದೆ ಆದ ಒಂದು ಸ್ವಂತ ಮಹಲ್ ಕಟ್ಕೊಂಡ್ಬಿಟ್ಟು ಆತ ಅಲ್ಲಿ ಆರಾಮಾಗಿದ್ದ ಒಸಾಮಾ ಬಿನ್ ಲ್ಯಾಡನ್. ಮುಂದೆ ಬರಾಕ್ ಒಬಾಮಾ ಅಧ್ಯಕ್ಷರಾದ ಮೇಲೆ ರಾತ್ರೋರಾತ್ರಿ ಅತ್ಯಂತ ಚಾಕಚಕ್ಯತೆಯಿಂದ ಯಾರಿಗೂ ಸುಳಿವು ಸಿಗದ ರೀತಿಯಲ್ಲಿ ಅಮೇರಿಕದ ವಿಮಾನಗಳು ಮತ್ತು ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ನೇರವಾಗಿ ಅಬೋತ್ತಾಬಾದ್ನಲ್ಲಿ ಆತ ಎಲ್ಲಿ ಬಚ್ಚಿಟ್ಕೊಂಡು ಕೂತಿದ್ನೋ ಅಲ್ಲೇ ಹೋಗ್ಬಿಟ್ಟು ಆ ಕಟ್ಟಡದ ಮೇಲೆ ದಾಳಿ ಮಾಡಿದರು. ಆತನ DNA ಪರೀಕ್ಷೆ ಮಾಡಿಬಿಟ್ಟು ತಾಳೆ ಹಾಕಿ ನೋಡಿಬಿಟ್ಟು ಆತನೇ ಒಸಾಮಾ ಬಿನ್ ಲ್ಯಾಡನ್ ಅಂತ ಗುರುತಿಸಿ ಆತನ ಕೊಂದಾಕಿದರು. ಆತನ ಶವ ಕೂಡ ಯಾರ ಕೈಗೂ ಸಿಗಬಾರ್ದು ಅಂತ ತಗೊಂಡೋಗ್ಬಿಟ್ಟು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಮುಳುಗಿಸ್ಬಿಟ್ರು ಅಮೇರಿಕದ ಸೇನೆ. ಅಲ್ಲಿಗೆ ಒಸಾಮಾ ಬಿನ್ ಚರಿತ್ರೆ ಮುಗಿತೇ ಹೊರತು ಭಯೋತ್ಪಾದನೆಯನ್ನು ತಡೀಲಿಕ್ಕಾಗಲೇ ಇಲ್ಲ, ಅಥವಾ ಇರಾಕ್ ಮತ್ತಿತರ ಯುದ್ಧದಾಯಿ ರಾಷ್ಟ್ರಗಳ ಮನೋಭೂಮಿಕೆಯನ್ನು ಬದಲಾಯಿಸ್ಲಿಕ್ಕೂ ಅಮೇರಿಕಕ್ಕಾಗಲೇ ಇಲ್ಲ. ಕಡೆಗೂ 2011 ನಂತರ ಬರಾಕ್ ಒಬಾಮಾ ಇರಾಕ್ನಿಂದ ಅಮೇರಿಕದ ಸೇನೆಗಳನ್ನು ವಾಪಸ್ ಕರೆಸ್ಕೊಂಡ್ಬಿಟ್ರು. ಯಾಕಂದರೆ ಅಮೇರಿಕ ಪ್ರಜೆಗಳೇ ಬಂಡೇಳಲಿಕ್ಕೆ ಶುರು ಮಾಡಿಬಿಟ್ರು. ಎಷ್ಟು ದಿವಸ ನಾವು ಈ ಬಾಡಿ ಬ್ಯಾಗ್ಸ್ಗಳನ್ನ ನೋಡಬೇಕಾಗುತ್ತೆ? ನಮ್ಮ ಮಕ್ಕಳೆಲ್ಲ ಸೇನೆಗೆ ಸೇರಿಬಿಟ್ಟು ಸತ್ತು ಹೋಗ್ತಾ ಇದ್ದಾರೆ. ಅವರ ಮೃತದೇಹಗಳನ್ನೆಲ್ಲ ನೀವು ಬಾಡಿ ಬ್ಯಾಗ್ಸ್ ಅಂತ ಕಳಿಸ್ಬಿಟ್ಟು ಅವ್ರಿಗೆ ಮಿಲಿಟ್ರಿ ಗೌರವದೊಂದಿಗೆ ಸಮಾಧಿ ಮಾಡ್ತಾ ಇದ್ದೀರಿ. ಎಷ್ಟು ಸಾವಿರ ಜನ ಸಾಯಬೇಕು ಅಂತ. ಇರಾಕ್ ಯುದ್ಧದಲ್ಲಿ ಸುಮಾರು 4,000 ಜನ ಅಮೇರಿಕನ್ ಸೈನಿಕರು ಬಲಿಯಾಗಿಬಿಟ್ರು. ಅಲ್ಲಿ ಯಾರಿಗೂ ಖಚಿತವಾದ ಜಯ ಸಿಗಲೇ ಇಲ್ಲ. ಇದಾದಮೇಲೆ ಸಿರಿಯಾ, ಲಿಬಿಯಾಗಳ ಮೇಲೆ ಆಕ್ರಮಣ ನಡೆಸಿದರು. ಲಿಬಿಯಾದಲ್ಲಿ ಕೂಡ ಸರ್ವಾಧಿಕಾರಿನ ನಿರ್ನಾಮ ಮಾಡ್ತೇವೆ ಅಂತಂದು ಬರಾಕ್ ಒಬಾಮಾ ಅಮೇರಿಕದ ದಾಳಿ ಮಾಡಿಸಿದ್ರು. ಆ ಲಿಬಿಯಾ ಅಧ್ಯಕ್ಷ ಗಡ್ಡಫಿ, ಅಲ್ಲಿ ಸರ್ವಾಧಿಕಾರಿ ಗಡ್ಡಫಿಯನ್ನು ಕೊಂದು ಹಾಕಿದರು. ಮುಂದೆ ಅಲ್ಲೇನಾಯಿತು, ಆ ಸಿರಿಯಾದಲ್ಲಿ ಐಸಿಸ್ ಅಂತ ಇಸ್ಲಾಮಿಕ್ ಸ್ಟೇಟ್ ಅನ್ನೋದು ಅಸ್ತಿತ್ವಕ್ಕೆ ಬಂದ್ಬಿಡ್ತು. ಅದು ಒಂದು ಭಯೋತ್ಪಾದಕ ಸಂಘಟನೆ. ಇವತ್ತು ಸಿರಿಯಾದಲ್ಲಿ ಏನಿದೆ ಅರಾಜಕತೆ ತಾಂಡವವಾಡ್ತಾ ಇದೆ. ಮತ್ತು ಅಲ್ಲೂ ಕೂಡ ಅಮೇರಿಕ ಯಾಕಾದರೂ ಸಿಕ್ಕಾಕೊಂಡು ಅಂತ ಮತ್ತೆ ಅಲ್ಲಿಂದ ವಾಪಸ್ ಕಾಲು ಕಿತ್ಕೊಂಡು ಬಂದರು. ಅಲ್ಲೂ ಒಂದು ಅಶಾಂತಿಯ ವಾತಾವರಣ ಸೃಷ್ಟಿಯಾಯಿತು. ಅದಾದ ನಂತರ ಈ ಇರಾನ್ ಮೇಲೆ ಈಗ ಯುದ್ಧ ನಡೀತಾ ಇದೆ. ಇದ್ರ ಮಧ್ಯೆ ಆ ರೊನಾಲ್ಡ್ ರೀಗನ್ ಮುಂತಾದವರೆಲ್ಲ ಜಾನ್ ಎಫ್ ಕೆನಡಿ ಕಾಲದಲ್ಲೇ ಕ್ಯೂಬಾ ಮೇಲೆ, ಒಂದು ಪುಟ್ಟ ರಾಷ್ಟ್ರ ಕ್ಯೂಬಾ, ಅದೊಂದು ದ್ವೀಪ, ಅಲ್ಲಿ ಫೆಡೆಲ್ ಕ್ಯಾಸ್ಟ್ರೋ ಅನ್ನೊಬ್ಬ ಕಮ್ಯುನಿಸ್ಟ್ ನಾಯಕ ಜನಪ್ರಿಯತೆ ಮೂಲಕ ಅಸ್ತಿತ್ವಕ್ಕೆ ಬಂದರು. ಅಲ್ಲಿ ಮುಖ್ಯಸ್ಥರಾದರು. ಯಾವುದೇ ಕಾರಣದಿಂದ ಕೂಡ ಅಲ್ಲಿ ಕಮ್ಯುನಿಸಮ್ ಉಳಿಬಾರ್ದು, ತನ್ನ ಬೇರುಗಳನ್ನು ಬಿಡಬಾರ್ದು ಅಂತಂದ್ಬಿಟ್ಟು ಫಿಡೆಲ್ ಕ್ಯಾಸ್ಟ್ರೋ ವಿರುದ್ಧ ತನ್ನ ಬೇಹುಗಾರಿಕೆ ಸಂಸ್ಥೆ CIA ಮೂಲಕ ಅನೇಕ ಬಾರಿ ಆತನನ್ನು ಕೊಂದಾಕೋ ಪ್ರಯತ್ನ ಮಾಡಿತು. ಆವತ್ತಿನ ಅಮೇರಿಕದ ಪ್ರಭುತ್ವ ಅದು ಸಾಧ್ಯವಾಗಲಿಲ್ಲ. ಯಾಕಂದರೆ ಸೋವಿಯತ್ ರಷ್ಯಾ ಕ್ಯೂಬಾದ ನೆರವಿಗೆ ಬಂದು ನಿಂತುಬಿಡ್ತು. ಪ್ರಪಂಚದ ಶುಗರ್ ಬೌಲ್ ಅನ್ಸ್ಕೊಂಡ್ರ ಕ್ಯೂಬಾ ರಾಷ್ಟ್ರ, ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡೋ ರಾಷ್ಟ್ರ. ಅಮೇರಿಕದ ದಿಗ್ಬಂಧನಗಳಿಂದಾಗಿ ಸಾಕಷ್ಟು ತತ್ತರಿಸಿ ಹೋಗ್ಬಿಟ್ಟಿದೆ. ಆದರೆ ಅವರು ಮನೋಬಲವನ್ನು ಕುಗ್ಗಿಸ್ಲಿಕ್ಕೆ ಸಾಧ್ಯವಾಗಿಲ್ಲ ಅಮೇರಿಕಕ್ಕೆ. ಇದು ಅಮೇರಿಕದ ಅಧ್ಯಕ್ಷರುಗಳ ಯುದ್ಧ ಚರಿತ್ರೆ. ಡೊನಾಲ್ಡ್ ಟ್ರಂಪ್ ಮಾತ್ರ ಅಪರಾಧಿ ಅಲ್ಲ. ಡೊನಾಲ್ಡ್ ಟ್ರಂಪ್ ತನ್ನ ಸಾರ್ವಜನಿಕ ವರ್ತನೆಯಿಂದಾಗಿ ವಿಲನ್ ಥರ ಕಾಣಿಸ್ತಾ ಇದ್ದಾರೆ. ಉಳಿದವರೆಲ್ಲ ಪರಮ ಶಾಂತಿ ದೂತರು ಅಂತ ಅನ್ಸ್ಕೊಂಡ್ಬಿಟ್ರು, ಪ್ರಪಂಚದ ಮುತ್ಸದ್ದಿಗಳು ಅಂತ ಅನ್ಸ್ಕೊಂಡಿದ್ರು. ಅವರೆಲ್ಲರೂ ಕೂಡ ಮಾಡಿದ್ದಿದ್ದೇನೆ. ಅವರೆಲ್ಲರೂ ಕೂಡ ಯುದ್ಧದಲ್ಲಿ ಒಂದಿಲ್ಲ ಒಂದು ಕಾರಣ ಒಡ್ಬಿಟ್ಟು ಯುದ್ಧಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಯಾವ ಯುದ್ಧದಲ್ಲೂ ಕೂಡ ಪೂರ್ಣ ಪ್ರಮಾಣದ ಗೆಲುವನ್ನು ಸಾಧಿಸಲಿಕ್ಕಾಗೇ ಇಲ್ಲ. ಮುಂದೆ 1990ರಲ್ಲಿ ಸೋವಿಯತ್ ಒಕ್ಕೂಟ ಛಿದ್ರಗೊಂಡ ನಂತರ, ಅಂದರೆ ಜಾಗತೀಕರಣ ಬರ್ತಿದ್ದ ಹಾಗೆಯೇ ಅಲ್ಲಿ ಮಿಖಾಯಿಲ್ ಗಾರ್ಬಚೇವ್ ಅನ್ನೋ ಒಬ್ಬ ಮುತ್ಸದ್ದಿ ನಾಯಕ ಆ ಕಮ್ಯುನಿಸ್ಟ್ ಪಕ್ಷ, ಸೋವಿಯತ್ ರಷ್ಯಾದ ಕಮ್ಯುನಿಸ್ಟ್ ಪಕ್ಷವನ್ನೇ ವಿಸರ್ಜನೆ ಮಾಡಿಬಿಟ್ರು. ಅಲ್ಲಿ ಪ್ರಜಾಪ್ರಭುತ್ವ ಮತ್ತು ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನು ತಂದರು. ಯುರೋಪಿನ ಅನೇಕ ರಾಷ್ಟ್ರಗಳು ಈ ಕಮ್ಯುನಿಸ್ಟ್ ಕಪಿಮುಷ್ಟಿಯಿಂದ ಬಿಡುಗಡೆಗೊಂಡು, ಅದೆಲ್ಲ ನಿಜ. ಆವಾಗಲೇ ಅಮೇರಿಕದ ಹಾರಾಟ ಇನ್ನೂ ಜಾಸ್ತಿ ಆಯಿತು. ಹಾಗಾಗ್ಬಿಟ್ಟು ಇವತ್ತು ಯಾಕೆ ಈ ರೀತಿ ಪ್ರತಿಯೊಬ್ಬ ಅಧ್ಯಕ್ಷನೂ ಕೂಡ ಈ ತುಡಿತಾ ಇರುತ್ತೆ, ಒಂದಿಲ್ಲ ತಮಗೆ ಸಂಬಂಧಪಡದಿರೋ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರೋ ರಾಷ್ಟ್ರದ ಮೇಲೆ ಹೋಗ್ಬಿಟ್ಟು ದಾಳಿ ಮಾಡಬೇಕು, ಏನಾದರೂ ಮಾಡಬೇಕು ಅಂತ. ದಾಳಿ ಮಾಡಲಿಕ್ಕೆ ಆಗದೇ ಇದ್ದರೆ ಯಾವ ರೀತಿ 2 ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಕ್ರಾಂತಿ ಅಂತ ಮಾಡಿಸ್ಬಿಟ್ರೆ ಅಂಥ ಕ್ರಾಂತಿಗಳನ್ನು ಮಾಡಿಸ್ತಾ ಇರ್ತಾರೆ. ಅಲ್ಲೆಲ್ಲ ಈ CIA ಕೈವಾಡವಿದೆ. ನೇಪಾಳದಲ್ಲಿ ನಡೆದ ವಿದ್ಯಾರ್ಥಿಗಳ ದಂಗೆ ಆಗಲಿ, ಬಾಂಗ್ಲಾದೇಶನಲ್ಲಿ ನಡೆದ ನಾಗರಿಕ ದಂಗೆ ಆಗಲಿ, ಅಲ್ಲಿ ರೆಜಿಮ್ ಚೇಂಜ್ ಆಗೋಗ್ಬಿಡ್ತು. ಅಲ್ಲೂ ಕೂಡ ಈ CIA ಅಗೋಚರ ಹಸ್ತ ಇತ್ತಂತ ಎಲ್ಲರೂ ಮಾತಾಡ್ಕೊಳ್ತಾರೆ. ಆದರೆ ಅಮೇರಿಕ ಅದರ ಸ್ನೇಹ ಬೆಳೆಸ್ತಾ ಇರೋದು ಭಾರತದಂಥ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ತನ್ನನ್ನೇ ತಾನು ಬಣ್ಣಿಸ್ಕೊಳ್ಳೋ ಭಾರತದ ಬಗ್ಗೆ ಅಮೇರಿಕದ ಪ್ರಭುತ್ವಕ್ಕೆ ಒಂದು ಬಗೆಯ ಪ್ರೀತಿಯೂ ಇದೆ, ಅಸಹನೆಯೂ ಇದೆ. ಅದು
ಭಾರತ ಇವತ್ತು ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅಮೇರಿಕದ ಅಧ್ಯಕ್ಷರುಗಳು ಮತ್ತು ಅವರ ಸಲಹೆಗಾರರುಗಳು. ಹೀಗಾಗಿ ಕಳೆದ 1 ವರ್ಷದಿಂದ ಇರಾನ್ ವಾರ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇವೆ. 1 ವರ್ಷದ ಹಿಂದೆ 2025 ಫೆಬ್ರವರಿ 24ರಿಂದ ಈ ಡೊನಾಲ್ಡ್ ಟ್ರಂಪ್ ಮೊದಲು ಘೋಷಣೆ ಮಾಡಿದ್ದು ಟ್ಯಾರಿಫ್ ಸಮರ. ಆ ಟ್ಯಾರಿಫ್ ವಾರ್ ಶುರು ಮಾಡಿದೆ ಭಾರತವನ್ನು ಟಾರ್ಗೆಟ್ ಮಾಡಿಬಿಟ್ಟು. ಅದಾದ ನಂತರ ಆಪರೇಷನ್ ಸಿಂಧೂರದಲ್ಲಿ ಯಾವ ಮುಚ್ಚುಮರೆ ಇಲ್ಲದೆ ಪಾಕಿಸ್ತಾನ ಪರ ನಿಂತುಬಿಟ್ರು. ಹೋಗಲಿ, ಪಾಕಿಸ್ತಾನದ ಚುನಾಯಿತ ಸರ್ಕಾರದ ಪರವಾಗಲ್ಲ, ಅಲ್ಲೊಬ್ಬ ಮುಟ್ಟಾಳ ಸೇನಾದಂಡ ನಾಯಕ ಇದ್ದ ಆಸಿಫ್ ಮುನೀರ್ ಅಂತ, ಆತನ ಭಾರತ ದ್ವೇಷ ಎಂಥದ್ದು ಅಂತ ಪಹಲ್ಗಾಮ್ನಲ್ಲಿ ನಡೆದ ಅಮಾನುಷ ಹತ್ಯೆ, 27 ಜನ ಅಮಾಯಕ ಪ್ರವಾಸಿಗರ ಹತ್ಯೆ ನಡೀತು. ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಪ್ರಚೋದನೆ ಕೊಟ್ಟಿದ್ದೆ ಆಸಿಫ್ ಮುನೀರ್. ಅಂಥವನನ್ನು ತಲೆ ಮೇಲೆ ಏರಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇವತ್ತು ಇರಾನ್ ಮತ್ತು ಇಸ್ರೇಲ್ ಅಮೇರಿಕ ನಡುವಿನ ಈ ಸಂಧಾನ ಮಾತುಕತೆ ರೂವಾರಿಗಳ ಪೈಕಿ ಅಲ್ಲಿನ ಪ್ರಧಾನಿಗಿಂತ ಈ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಆತನಿಗೆ ಪ್ರಮೋಷನ್ ಕೊಡಿಸ್ಬಿಟ್ರು ಡೊನಾಲ್ಡ್ ಟ್ರಂಪ್. ಇದು ಅಮೇರಿಕದ 244 ವರ್ಷಗಳ ಪ್ರಜಾಪ್ರಭುತ್ವದ ಇತಿಹಾಸರೋ ಅಮೇರಿಕದ ಚರಿತ್ರೆ. ಎಲ್ಲ ಅಧ್ಯಕ್ಷರುಗಳು ಯುದ್ಧದಾಯಿಗಳಾಗಿದ್ದಷ್ಟೇ ಅಲ್ಲ, ಯುದ್ಧ ಪರಂಪರೆ ಎಲ್ಲಿವರೆಗೆ ಬಂದಿತ್ತು ಅಂತಂದರೆ 1973ರವರೆಗೆ, ಅಂದರೆ ವಿಯೆಟ್ನಾಂ ಯುದ್ಧ ನಿಲ್ಲೋವರೆಗೂ ಕೂಡ ಅಮೇರಿಕದ ಎಲ್ಲ ಕುಟುಂಬಗಳ 18ರಿಂದ 25 ವಯಸ್ಸಿನ ಯುವಕರು, ವಿದ್ಯಾವಂತ ಯುವಕರು, ಅವರು ಕಡ್ಡಾಯವಾಗಿ ಸೇನೆಗೆ ಸೇವೆ ಸಲ್ಲಿಸಬೇಕು, ಇಂತಿಷ್ಟು ವರ್ಷ ಸೇನೆಯಲ್ಲಿ ಸೇರಲೇಬೇಕು ಅನ್ನೋ ಒಂದು ಕಡ್ಡಾಯ ರೂಲ್ ಇತ್ತು. ಅದನ್ನು ಕಾನ್ಸ್ಕ್ರಿಪ್ಷನ್ ಅಂತ ಕರಿತಾಯಿದ್ರು, ಡ್ರಾಫ್ಟಿಂಗ್ ಅಂತ ಕರಿತಾಯಿದ್ರು, ಕಡ್ಡಾಯ ಮಿಲಿಟ್ರಿ ನೇಮಕಾತಿ, ಕಡ್ಡಾಯ ಮಿಲಿಟ್ರಿ ಸೇವೆ ಅಂತ. ಹೀಗಾಗಿ ಅನೇಕ ಜನ ಅಮೇರಿಕದ ಅಧ್ಯಕ್ಷರುಗಳು ಕೂಡ ಜಾನ್ ಎಫ್ ಕೆನಡಿ ಅವರಿಂದ ಜೋ ಬೈಡನ್ವರೆಗೂ ಅವರೆಲ್ಲರೂ ಕೂಡ ಒಂದಿಲ್ಲ ಒಂದು ಕಾಲದಲ್ಲಿ ಅಮೇರಿಕದ ಸೇನಾಪಡೆಯಲ್ಲಿ ಅವರೆಲ್ಲ ಕೆಲಸ ಮಾಡಿದರು, ಯುದ್ಧ ಮಾಡಿದರು. ಅವ್ರಿಗೆಲ್ಲ ಯುದ್ಧ ಪರಂಪರೆ ರಕ್ತಗತವಾಗಿ ಬಂದುಬಿಟ್ಟಿದೆ. ಅದಾದಮೇಲೆ ಅದನ್ನು ನಿಲ್ಲಿಸಿದ್ರು. ಇದೀಗ ಟ್ರಂಪ್ ಆಡಳಿತ ಬರುವ ಡಿಸೆಂಬರ್ 2026ರಿಂದ ಮತ್ತೆ 18ರಿಂದ 25 ವಯಸ್ಸಿನ ಯುವಕರನ್ನು ಅವರಾಗಲೇ ಸ್ವಯಂ ಪ್ರೇರಿತವಾಗಿ ನೋಂದಣಿ ಮಾಡ್ಕೊಳ್ಳೋದಲ್ಲ, ಅಮೇರಿಕದ ಸರ್ಕಾರವೇ ನೋಂದಣಿ ಮಾಡ್ಕೊಂಡ್ಬಿಡುತ್ತಂತೆ. 18ರಿಂದ 25 ವಯಸ್ಸಿನ ಯುವಕರಿಗೆ ಮತ್ತೊಮ್ಮೆ ಕಡ್ಡಾಯವಾಗಿ ಸೈನಿಕರಾಗಬೇಕಾದ ನಿಯಮಾವಳಿಗಳನ್ನು, ಕಾನೂನನ್ನು ಜಾರಿಗೆ ತಂದಿದ್ದಾರೆ ಡೊನಾಲ್ಡ್ ಟ್ರಂಪ್. ಇದು ಅಮೇರಿಕದ ಯುದ್ಧ ಚರಿತ್ರೆ. ಅಮೇರಿಕವನ್ನು ನಮ್ಮ ಪರಮ ಮಿತ್ರ ಅಂತ ನಂಬಲಿಕ್ಕೂ ಆಗಲ್ಲ, ಅಥವಾ ಶತ್ರು ಅಂತ ಭಾವಿಸ್ಲಿಕ್ಕೂ ಆಗಲ್ಲ. ಅಮೇರಿಕದ ಪ್ರಜೆಗಳ ನಿಲುವೇ ಒಂದಾಗಿರುತ್ತೆ, ಅವರೇ ಚುನಾಯಿಸಿದ ಪ್ರೆಸಿಡೆಂಟ್ಗಳ ನಿಲುವೇ ಮತ್ತೊಂದಾಗಿರುತ್ತೆ. ಇದು ಅಮೇರಿಕ ತಾನೇ ಸೃಷ್ಟಿ ಮಾಡಿಕೊಂಡಿರೋ ಸ್ವಯಂ ಪ್ರೇರಿತ ಒಂದು ನರಕ, ಸ್ವಯಂಕೃತ ಅಪರಾಧದಿಂದ ಸೃಷ್ಟಿ ಮಾಡಿರುವಂಥ ನರಕ. ಬಟ್ ಈ ನರಕ ಸದೃಶ ಅನುಭವ ಇರಾನ್ ಯುದ್ಧದಾಗಿ ಪ್ರಪಂಚದ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ, ಯಾಕಂದರೆ ಆಧುನಿಕ ನಾಗರಿಕತೆ ನಿಂತಿರೋದೇ ಆ ಪೆಟ್ರೋಲಿಯಂ ತೈಲ ಉತ್ಪನ್ನಗಳ ಮೇಲೆ. ಅವುಗಳ ಸಾಗಾಣಿಕೆಯಲ್ಲಿ ಹೊಡೆತ ಆಗಿಬಿಟ್ರೆ, ಅವುಗಳ ಉತ್ಪಾದನೆಯಲ್ಲಿ ಕೊರತೆ ಆಗಿಬಿಟ್ರೆ ನಾವೆಲ್ಲರೂ ನರಳಬೇಕಾಗತ್ತೆ. ಹಾಗಾಗದೇ ಇರಲಿ, ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲೇ ನಡೀಲಿ ಬಿಡಿ, ಅದೊಂದು ಫಲಪ್ರದವಾಗಲಿ, ಆ ಸಂಧಾನ ಮಾತುಕತೆ, ಯುದ್ಧ ನಿಲ್ಲಲಿ, ಶಾಶ್ವತವಾದ ಶಾಂತಿ ಸ್ಥಾಪನೆ ಆಗಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾರೆ. ನಮಸ್ಕಾರ.